100 75% ಹೆಚ್ಚಳವಾಗಿರುವ ಕಡೆಗಳಲ್ಲಿ ಮಾತ್ರ ದರ ಇಳಿಕೆ. ಶೀಘ್ರದಲ್ಲೇ ಪರಿಷ್ಕೃತ ದರ ಪ್ರಕಟ ಅಂತ ಹೇಳುತ್ತಾ ಇದ್ದಾರೆ. ಎಷ್ಟು ಅಂತ ಹೇಳಿಲ್ಲ ಇನ್ನೂ ಕೂಡ. ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಮೆಟ್ರೋ ದರ ಇಳಿಸಿ ಅನ್ನುವಂಥದ್ದು ಪಬ್ಲಿಕ್ ಟಿವಿ ಅಭಿಯಾನ ದೊಡ್ಡ ಮಟ್ಟದಲ್ಲಿ ನಡೆಸಿತ್ತು. ಇದಕ್ಕೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಮೆಟ್ರೋ ಟಿಕೆಟ್ ದರ ಬದಲಾವಣೆಗೆ ಈಗ ಬಿಎಂಆರ್ಸಿಎಲ್ ನಿರ್ಧಾರವನ್ನ ಮಾಡಿದೆ. 100 75% ಹೆಚ್ಚಳವಾಗಿರೋ ಕಡೆಗೆ ದರ ಇಳಿಕೆ ಮಾಡುವಂಥ ಪವರ್ ಇವ್ರ ಕಡೆಗೆ ಇದೆ ಅನ್ನೋದಾದರೆ ಇನ್ನುಳಿದಂಥದ್ದು ದರ ಏರಿಕೆ ಮಾಡ್ಬೋದಲ್ಲ. ಯಾಕೆ 46% ದರ ಏರಿಕೆ ಮಾಡಿದ್ದಾರೆ? 50% ಹೈಕ್ ಅಂದ್ರೆ ಏನ್ರಿ ಅದು? 50% 50% ದರ ಏರಿಕೆ. 100 ರೂಪಾಯಿ ಇರೋ ಕಡೆಗಳಲ್ಲಿ 150 ರೂಪಾಯಿ ಆಗುತ್ತೆ. 50 ರೂಪಾಯಿ ಇರೋ ಕಡೆಯಲ್ಲಿ 75 ರೂಪಾಯಿ ಟಿಕೆಟ್ ಆಗಿರುತ್ತೆ. ಇಷ್ಟು ದಿನ 60-70 ರೂಪಾಯಲ್ಲಿ ಓಡಾಡ್ತಾ ಇದ್ದವ್ರು ಮೆಟ್ರೋದಲ್ಲಿ 120 ರೂಪಾಯಿ ಕೊಡೋ ಪರಿಸ್ಥಿತಿಯಲ್ಲಿದ್ದಾರೆ ಬಹಳಷ್ಟು ಜನ. has been in existence since 2010 and ಕನ್ನಡದಲ್ಲಿ ಹೇಳ ಓಕೆ. ಮೆಟ್ರೋ ಕನಿಷ್ಠ 15 ವರ್ಷದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಈಗ ಇಟ್ ಈಸ್ ಫೇರ್ ಫಿಕ್ಸೇಷನ್ ಮಾಡಬೇಕಾದ್ರೆ ನಾವು ಕನಿಷ್ಠ ಒಂದು 4-5 ವರ್ಷದಿಂದ ನಾವು ಈ ಫೇರ್ ಫಿಕ್ಸೇಷನಿಗೆ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಮಾಡಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡಿಬಿಟ್ಟು ಫೇರ್ ಫಿಕ್ಸೇಷನ್ ಆಗಿಬಿಟ್ಟಿದೆ. ನಾವು ದ ಆ್ಯಕ್ಟ್ ಏನು ಮಾಡಿತ್ತು, ಇಟ್ ಈಸ್ ಅಪ್ಲಿಕಬಲ್ ಫಾರ್ ಆಲ್ ದ ಮೆಟ್ರೋ ಆ್ಯಕ್ಟ್ಸ್, ಆಲ್ ಮೆಟ್ರೋಸ್. ಸೊ ಅದರ ದಾರಿಯಿಂದಲೇ ಈಗಾಗಲೇ ಫೇರ್ ಫಿಕ್ಸೇಷನ್ ಕಮಿಟಿ ಅವರು ರಿಪೋರ್ಟ್ ಪ್ರಕಾರ ನಾವು ಈಗ ಫೇರ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಕನಿಷ್ಠ ಲಾಸ್ಟ್ ಸಂಡೇಯಿಂದ ನಾವು ಅದನ್ನು ದರ ಫಿಕ್ಸ್ ಮಾಡುವಾಗ ಸಾಕಷ್ಟು ಕೇಸಸ್ನಲ್ಲಿ ನಮಗೆ ಮಾಹಿತಿ ಏನು ಬಂದಿತ್ತು ಅಂತ ಹೇಳಿಬಿಟ್ರೆ, ಸ್ವಲ್ಪ ರೇಟ್ಸ್ನಲ್ಲಿ ಅಬ್ನಾರ್ಮಲ್ ಇನ್ಕ್ರೀಸ್ ಆಗಿದೆ, ಸ್ವಲ್ಪ ಕೇಸಸ್ನಲ್ಲಿ ಸ್ಟೇಜ್ ಜಂಪಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿತ್ತು. ಕೆಲವು ಜನರು ಸೋಷಿಯಲ್ ಮೀಡಿಯಾನಲ್ಲಿ ಸಹ ತಮ್ಮ ಹಳೆ ಟಿಕೆಟು ಮತ್ತು ಹೊಸ ಟಿಕೆಟ್ ಕೊಟ್ಟಿದ್ದೇವೆ. ನಾವು ಮಾಡುವಾಗ ನಾವು ಫೇರ್ ಮ್ಯಾಟ್ರಿಕ್ಸ್ ಮಾಡ್ತಾ ಇರ್ತೀವಿ. ಆ ಫೇರ್ ಮ್ಯಾಟ್ರಿಕ್ಸ್ ಆಧಾರದಲ್ಲಿ ನಾವು ಡೀಟೇಲ್ ಆಗಿ ಸ್ವಲ್ಪ ಪರಿಶೀಲನೆ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಕರೆಕ್ಷನ್ಸ್ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ ಅಂತ ಹೇಳಿಬಿಟ್ಟು ನಾವು ಚೆಕ್ ಮಾಡಿದ್ದೇವೆ. ಇದರ ಬಗ್ಗೆ ನಮ್ಮ ವಾಟ್ ಯು ಕಾಲ್ ಬೋರ್ಡ್ ಮೆಂಬರ್ ಸದಸ್ಯರು ಸಹ ಇದರ ಬಗ್ಗೆ ನಾವು ಚರ್ಚೆ ಮಾಡಿಬಿಟ್ಟು ನಮ್ಮ ಬೋರ್ಡ್ ಪ್ರೆಸಿಡೆಂಟ್ ಸಹ ಇದರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ವಿ ಆಲ್ಸೋ ಹ್ಯಾಡ್ ಅ ಡೀಟೇಲ್ ಡಿಸ್ಕಷನ್. ಸಾಕಷ್ಟು ಲಾಟ್ ಆಫ್ ಪೀಪಲ್ ಅಂತ ಹೇಳಿಬಿಟ್ರೆ ಬೇರೆ ಬೇರೆ ಜನರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದರು, ಶಾಸಕರು ಸಹ ಕೊಟ್ಟಿದ್ದರು. ಇದರ ಬಗ್ಗೆ ಸಹ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತು ನಮ್ಮ DCM ನಮ್ಮ ಡಿಪ್ಟಿ ಚೀಫ್ ಮಿನಿಸ್ಟರ್ಸ್ ಅವರು ಸಹ ಇದರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ ತಕ್ಷಣ ನಾವು ಅದೆಲ್ಲ ರೆಪ್ರೆಸೆಂಟೇಷನ್ಸ್ ಅವರು ನಮಗೆ ಸಹ ಹೇಳಿದರು, ಇದು ಏನಾದರೂ ಅನಾಮಲೀಸ್ ಇದ್ದರೆ ಕರೆಕ್ಷನ್ ಮಾಡಿ ಅಂತ ಹೇಳಿ ನೋಡ್ಕೊಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಾವು ಡೀಟೇಲ್ ವಿಚಾರಣವಾಗಿ ಇವತ್ತು 2 ದಿವಸದಿಂದ ಅಂದರೆ ನಿನ್ನೆ ರಾತ್ರಿಯಿಂದ ನಾವೊಂದು ಸೆಕ್ರೆಟರಿ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದೇವೆ. ಅಂದರೆ ಆಲ್ಮೋಸ್ಟ್ ಲೈಕ್ ಬೋರ್ಡ್ ಮೀಟಿಂಗ್ ಮಾಡಿದ್ದೇವೆ. ಇವತ್ತು ಬೆಳಿಗ್ಗೆ ಸಹ ನಾವು ಬೋರ್ಡ್ ಮೀಟಿಂಗ್ ಮಾಡಿಬಿಟ್ಟು ನಾವು ಒಂದು 2-3 ನಿರ್ಧಾರ ತಗೊಂಡು ಮಾಡಿದ್ದೇವೆ. ಫಸ್ಟ್ ಆಫ್ ಆಲ್ ತಮಗೆ ಗಮನ ತರಲಿಕ್ಕೆ ಇಷ್ಟೇ, ಫೇರ್ ಫಿಕ್ಸೇಷನ್ ರೆಕಮೆಂಡೇಷನ್ಸ್ ಆರ್ ನಾವು ಬೈಂಡಿಂಗ್ ಆನ್ ದ ಮೆಟ್ರೋ. ಯಾಕಂತ ಹೇಳಿದರೆ ಸೆಕ್ಷನ್ 37 ಆಫ್ ದ ಮೆಟ್ರೋ ರೈಲ್ ಆ್ಯಕ್ಟ್ ಪ್ರಕಾರ ಫೇರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಷನ್ ಬರ್ತದೆ. ಆ ಫೇರ್ ಫಿಕ್ಸೇಷನ್ ರೆಕಮೆಂಡೇಷನ್ಸ್ನಲ್ಲಿ ನಾವು ನೋಡಿದ ಪ್ರಕಾರ ದೇ ಹ್ಯಾವ್ ಗಿವನ್ ಅಸ್ ದ ಮೆಥಡಾಲಜಿ ಆನ್ ದ ಬೇಸ್ ಆಫ್ ವಿಚ್ ವಿ ಮೇಕ್ ದ ಫೇರ್ ಮ್ಯಾಟ್ರಿಕ್ಸ್. ಇದನ್ನು ಕರೆಕ್ಟಾಗಿ ನಾವು ಡೀಟೇಲ್ಸ್ ನೋಡಿಕೊಂಡು ಈ ಎಲ್ಲ ಎನಾಮಲೀಸ್ ಅಥವಾ ನಾಟ್ ಸೊ ಈಗ ಅದನ್ನು ಒಂದು ರೀತಿಯಾಗಿ ನಾವೇನೋ ಖುಷಿಪಡಿಸ್ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ BMRCL ಅವರು. ಮಾಡಿರೋ ಎಡವಟ್ಟದು, ಅವರು ಎಡವಟ್ಟನ್ನು ತಿದ್ದುಕೊಂಡಿರೋದು ಇದು. ಏನೋ ಉಪಕಾರ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯಾರು 100 ರೂಪಾಯಿ 100% ಏರಿಕೆ ಮಾಡೋಕ್ಕೆ ಯಾರು ಹೇಳಿದ್ದು ನಿಮಗೆ? 100 ದರದಲ್ಲಿ 100 ರೂಪಾಯಿ ಇರೋ ಕಡೆಗೆ 200 ರೂಪಾಯಿ ಅಂತೆ, 50 ರೂಪಾಯಿ ಇರೋ ಕಡೆಗೆ 100 ರೂಪಾಯಿ ಆಗಿದೆ ಅಂತೆ, 75% ಇನ್ಕ್ರೀಸ್ ಅಂತೆ ಕೆಲವು ಕಡೆಗಳಲ್ಲಿ. ಅದಕ್ಕೆ ಯಾವ ರೀತಿಯಾದಂಥ ಕ್ರಮವನ್ನು ತಗೊಳ್ತೀರಾ ಈ ದರ ಏರಿಕೆ ಮಾಡಿದಂಥವ್ರನ್ನ? 100 75% ದರ ಏರಿಕೆ ಮಾಡಿದವ್ರ ಮೇಲೆ ಏನು ಕ್ರಮ ತಗೊಂಡಿದ್ದೀರಾ ನೀವು?